ಆಕಿ ಗಂಡು ಒಯ್ಲತ್ತ ಬಸವಣ್ಣ ಕೊಟ್ಟಿದ್ದ. ಅವಾಗ ಅಮ್ಮ ಅಂತಾಳ, ಹುಚ್ಚ ಬಸವಣ್ಣ ಎಂತನೋದಾನ ಗೊತ್ತಾಗುದಿಲ್ಲ ಏನ? ಆಸೆ ಎಂಬುದು ಅರಸಂಗೆ ಅಲ್ಲದೆ ಶಿವಭಕ್ತರಿಗೆ ಉಂಟೆ. ಹೇ 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 ಹೋಗಿ ಅವ್ನು ಅಲ್ಲೇ ಹೋಗಿ ಅಕ್ಕಿ ಸುರಿಯುವ. ಈ ಒಂದು ಬಗಸಿನಿಂದ ಇದ್ರ ಒಳಗಡೆ ಅಕ್ಕಿ ಮಾಡಿ ಆ ಇರುವಂತ 1,96,000 ಜಂಗಮರಿ ಎಲ್ರಿಗೂ ಪ್ರಸಾದ ಮಾಡುನು ಅಂತ ಹೇಳಿ ಅಂದ. ಒಂದು ಬಗಸಿ ಒಳಗಡೆ 1,96,000 ಜಂಗಮರಿಗೆ ಪ್ರಸಾದ ಮಾಡಿಸ್ತಾನೆ. ಕಸ ಹೊಡಗಕ್ಕೆ ಒಬ್ಬಕ್ಕಿದ್ಲ, ಸತ್ಯಾಕತ್ತಾಕಿ ಹೆಸರು. ಆಕಿನೂ ಕೂಡ ಆಕಿಗೂ ಬಡತನ ಬಂದೈತಿ ಬಾ ಅಂತೇಳಿ ಬಸವಣ್ಣ ಹೋಗಿ ಬಂಗಾರದ ನಾಣ್ಯ ಹೋಗದಂತ. ಆಕೆ ಅಂದು, ಈ ನಾಣ್ಯ ನನ್ನೂ ಅಲ್ಲ, ಇವು ಕಸದ ಜೋಡಿ ಕೂಡಿ ಕಸಕ್ಕೆ ಸಮಾದಾವ, ಅವ ನನ್ನೂ ಅಲ್ಲ ಅಂತ ಮೆರೆದಂತ ಈ ನಾಡು ಈ ಬಸವಣ್ಣನ ನಾಡು. ಅಂಥದ್ರೊಳಗಡೆ ನಾವು ಅವನ್ನೆಲ್ಲ ವಂಶಸ್ತ್ರ, ಅವನ ವಂಶಸ್ತ್ರ. ನಾವು ಒಬ್ಬ ಮನುಷ್ಯ ಉದಾರಿಯೋ ದಾನಿಯೋ ಪರೋಪಕಾರಿಯೋ ಮತ್ತೊಂದು ಮುಗದೊಂದು ಆಗಬೇಕಾದ್ರ ಆವ ಕಾಯಕವಾದಡು ಸ್ವಕಾಯಕ ಮಾಡು. ಬಂದುದನ ಗುರುಲಿಂಗ ಜಂಗಮದ ಮುಂದಿಡು, ಒಪ್ಪುದ ವರಿಸು ಮಿಕ್ಕುದ ಸರಿಸು. ಸಾಕಂದ್ರೆ ಎಷ್ಟು ಬೇಕಾಟ ತಗೋ, ಉಳಿದುದನ್ನು ಏನು ಮಾಡು, ಕೊಡು. ಸತ್ಪಾತ್ರ ದಾನೇನ ಭವೆ ಸುಭಾಗ್ಯೋ. ಸುಂದರವಾದಂತ ದೇಹ ಬರಬೇಕಾದ್ರೆ, ಸುಂದರವಾದಂತ ಆರೋಗ್ಯವಂತನಾಗಬೇಕಾದ್ರೆ, ಸುಂದರವಾದಂತ ಹೆಂಡತಿ ಬರಬೇಕಾಗಿದ್ರೆ, ಸುಂದರವಾದಂತ ಮಕ್ಕಳೇನಾದ್ರೂ ಬೇಕಾಗಿದ್ರ, ಜಗತ್ತಿನೊಳಗಡೆ ಕೀರ್ತಿ ಅನ್ನೋದು ಏನಾದ್ರೂ ಬೇಕಾಗಿದ್ರೆ ನೀನು ದಾನವನ್ನ ಮಾಡು. ಎಂಥದ್ದಕ್ಕೆ ದಾನ ಮಾಡು? ಕುಡುಕರಿಗೆ ಅಂತ ದಾನ ಮಾಡಕ್ ಹೋಗಬೇಡ. ಸತ್ಪಾತ್ರ ಅನ್ನೋದು ಎಲ್ಲಿ ನಡೀತದನೋ ಅಲ್ಲಿ ದಾನವನ್ನ ಮಾಡು. ಅವ್ವ ಮಾಡಕತ್ಯಾರ, ದಾನ ಮಾಡಕತ್ಯಾರ. ಅವರು ಒಂದು 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 ಜೇನು ಹುಳ ಇದ್ದಂಗ ಅಮ್ಮ ಹೋಗಿ ಹರ್ಯಾಡ್ಕೋತ ಹೋಗಿ ಆ ಹೂಗಳದವಲ್ಲ ಅದ್ರೊಳಗಡೆ ಮಕರಂದವನ್ನು ಹಿರ್ಕೊಂಡು ಬರ್ತಾ ಆ ಜೇನು. ಆ ಹೂವಿಗೆ ಪೆಟ್ಟು ಕೊಟ್ಟದನದ ಕೊಟ್ಟಿಲ್ಲದ, ಹೂವಿಗೆ ಪೆಟ್ಟು ಕೊಟ್ಟಿಲ್ಲ, ಗಿಡಕ್ಕೂ ಪೆಟ್ಟು ಕೊಟ್ಟಿಲ್ಲ. ಅದ್ರೊಳಗಡೆ ಮಕರಂದ ತಗೊಂಡು ಬಂದು ಗ್ವಾಳಿ ಮಾಡಿ ಜೇನವನ್ನು ರೆಡಿ ಮಾಡ್ತದ. ಜೇನವನ್ನು ರೆಡಿ ಮಾಡಿ ಆ ಜೇನು ತಾನ ತಿಂತೈತೆ. ಅಂದ್ರೆ ಜೇನಿಂದು ತುಪ್ಪವನ್ನ ಇಲ್ಲ, ಅದು ಏನ್ ಮಾಡ್ತೈತಿ, ಮುಂದೊಂದು ದಿನ ಯಾರೋ ಒಬ್ರು ಬರ್ತಾರ, ಅದನ್ನ ತಗೊಂಡ ಇಡೀ ಎಲ್ಲ ಮಣಿತಂಡವರು ಆ ತುಪ್ಪವನ್ನು ಸ್ವೀಕಾರ ಮಾಡು. ಹಂಗ ಈ ಅವು ಗ್ವಾಳಿ ಹಾಕಿದ್ದಂತ ಎಲ್ಲ ಸಮಾಜಕ್ಕೆ ಕೊಡ್ತಾರ. ಅದನ್ನೆಲ್ಲ ಎಲ್ಲ ಹಿರಿಯರು ಎಲ್ರಿಗೂ ಹಂಚ್ತಾರ. ಇದಕ್ಕೆ ನಾವು ಕೊಡ್ಬೇಕು. ಇದಕ್ಕೆ ಸತ್ಪಾತ್ರ ದಾನೇನ ಸುಭಾಗ್ಯೋ ಸುಭಾಗ್ಯೋ. ಈ ದಾನ ಮಾಡಿ 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 ಎಲ್ಲ ಸಂಬಳ ಎಷ್ಟು ಗಂಟೆ ಬಿದ್ದಾವು ಮರ, ಸಾಕಾಗಿ ಹೋಗಿದ್ದು. ಎಷ್ಟರ ಇದ್ರದ್ದು ಯಾಕೆ ಇದನ್ನ ನಾವು ಮಾಡ್ಬೇಕಂತ ಮನುಷ್ಯ ವಿಚಾರ ಮಾಡ್ತಾನೆ. ಯಾಕೆ ಮಾಡ್ಬೇಕಂತ, ದಾನಂ ದಹತಿ ಪಾಪಂ, ದಾನಂ ದಹತಿ ಪಾಪ. ನಿನ್ನ ಪಾಪ ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಬಹುದು. ನೀನು ಹಿಂದೆ ಎಷ್ಟೋ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತ ಪಾಪ, ನಾಯಾಗಿ ಹುಟ್ಟೇದಿ, ಒಮ್ಮೆ ಕುರಿಯಾಗಿ ಹುಟ್ಟೇದಿ, ಒಮ್ಮೆ ಹುಲಿಯಾಗಿ ಹುಟ್ಟೇದಿ, ಅವಾಗೆಲ್ಲ ಪಾಪ ಮಾಡೇದಿನಿ. ಹುಲಿಯಾಗಿ ಮತ್ತೊಬ್ಬರನ್ನ ಕಾಡೇದಿ, ನಾಯಾಗಿ ಹುಟ್ಟಿ ಮತ್ತೊಬ್ಬರನ್ನ ಕಚ್ಚೇದಿ, ಅದೆಲ್ಲ ಪಾಪ ಗೊಳೆ ಆಗೈತೆ. ಈ ಹೊಲದಾಗ 1 ಎಕರೆದಾಗ ಕಸ ಅಲ್ಲೆಲ್ಲೆಲ್ಲ ಎದುರ್ದಕ್ಕೆ ಅದನ್ನೆಲ್ಲ ರೈತ ಏನ್ ಮಾಡ್ತಾನೆ, ಒಂದ್ ಕಡೆ ಗ್ವಾಡಿ ಮಾಡ್ಕೊಂಡು ತಗೊಂಡು ಹೋಗಿ ಗ್ವಾಡಿ ಮಾಡಿ ಕಟ್ಟಿ ಕೊಡದು ಉರಿ ಹಚ್ಚಿ ಸುಟ್ಟು ಸ್ವಚ್ಛ ಮಾಡ್ತಾನಲ್ರಿ ಹೊಲ. ಹಂಗ ನಮ್ಮಲ್ಲಿರುವಂತ ಎಲ್ಲ ಕಸ ಕಡ್ಡಿಗಳನ್ನು ಗ್ವಾಳಿ ಹಾಕಿ ತಗೊಂಡು ಗ್ವಾಳಿ ಹಾಕಿ ಕಡ್ಡಿ ಪಟ್ಟಿಗೆ ಇದಕ್ಕೆ ಯಾವುದು, ಈ ಪಾಪಕ್ಕೆ ಕಡ್ಡಿ ಪಟ್ಟಿಗೆ ಯಾವುದಂತಂದ್ರ ದಾನ. ದಾನ ಕಡ್ಡಿ ಪಟ್ಟಿಗೆ ದಾನ ಅನ್ನೋದದ. ಅದನ್ನ ನೀ ಎಷ್ಟು ಗಳಿಸಪ್ಪ, ಏನ್ ಗಳಸ, ಮನಿ ಗಳಸ, ಹೊಲ ಗಳಸ, ರೊಕ್ಕ ಗಳಸ, ಮತ್ತೊಂದು ಗಳಸ, ಆ ಬಂಗಾರ ವಜ್ರ ವೈಡೂರಿ ಏನೆಲ್ಲ ಗಳಸ, ಎಷ್ಟು ಗಳಸ, 1,000 ವರ್ಷ ಆಗುವಷ್ಟು ಗಳಸ. ಆದ್ರೆ ನಾಳೇನ ಸಾಯ್ತನಂತ ಹೇಳಿ ಗಳಿಸಿದ್ದನ್ನ ಬಳಸ, ಗಳಿಸಿದ್ದನ್ನ ಬಳಸ. ಕುಡುಕಗೆ ಗೊತ್ತೈತೆ, ಇವತ್ತು ನಾ ಕುಡಿಸಿದ್ನಿ ಅಂದ್ರೆ ನಾಳೆಗೆ ಮತ್ತೊಬ್ಬ ಕುಡಿಸ್ತಾನೆ ನನಗಂತ ಹೇಳಿ. ಆದ್ರೆ ಇವಾಗ ಇಡ ಸಮಾಧಾನ ಹಂಗ ಕುಡುಕಗೂ ಗೊತ್ತೈತಿ, ಆದ್ರೆ ಈ ಇಡಾವ್ ಗೊತ್ತಾಗವಲ್ತ, ಇಡಕ್ಕೆ ಗೊತ್ತಾಗಲ್ಲ. ಕೊಟ್ಟರ ಮುಂದೆ ಒಂದ್ ದಿವಸ ಕೊಡ್ತೈತಿ ನಮಗ ಅಂತ ಹೇಳಿ. ಕೊಡು, ಎಷ್ಟು ಕೊಡು, ಬಾಡಿಗೆ ಮನ್ಯಾಗ ಇರುವಂಗ ಕೊಡಬೇಡ. ಬಾಡಿಗೆ ಮನೆ ಅಷ್ಟು, ಈ ಬಾಡಿಗೆ ಮನೆ ಒಳಗೆ ಇರುವಷ್ಟು ಕೊಡಬೇಡ.
ರವ ನರಕಕ್ಕೂ ಹೋಗುವಂಗ ಇಟ್ಕೊಳ್ಳಕ್ಕೂ ಹೋಗ್ಬೇಡ, ಕೊಡ. ಹಸುವಾಗು, ಮನದಿ ಶಿಶುವಾಗು. ನೋಡಿ ಎಷ್ಟು ಚಂದ ಐತಿ. ಹಸುವಾಗು, ಮನದಿ ಶಿಶುವಾಗು. ಏನಾದರಾಗು, ಕೊನೆಗೆ ಜಗಕ್ಕೆ ಕಸಬರಿಗಿ ಆಗು. ಕಸಬರಿಗೆರೆ ಹಾಗೆ ಸ್ವಚ್ಛರೆ ಮಾಡಿ ಮಠದೊಳಗಡೆ ಒಂದಿಷ್ಟು ಕಸ ಹೊಡೆದು ಸ್ವಚ್ಛ ಮಾಡ್ಕೊ. ಇದ ನಿನಗೆ ಯಪ್ಪ ನಾವು ರೊಕ್ಕನೇ ಇಲ್ಲ, ನಮಗೆ ದಾರಿದ್ರ ಬಂದೈತಿ. ಹೆಂಗ ನಿನ್ನ ತನು ಐತಲೋ, ತನದಿಂದ ದಾನವನ್ನು ಅರ್ಪಣೆ ಮಾಡ. ಗುರು ಪಾದದಡಿದ ಹಾಕ ತನವ. ಅದನ್ನು ಹಾಕಿದೆ ಅಂತಂದ್ರೆ ಮನವನ್ನು ಗುರುವಿನ ಪಾದದಡಿಯೊಳಗನೆ ನಿಲ್ಲಿಸಿದೆ ಅಂತಂದ್ರೆ ಈ ಜನ್ಮದಿಂದ ಈಗ ಅತ್ಯಂತ ದಾರಿದ್ರ್ಯ ತುಂಬಿದಂಥ ಈ ಬಡತನ ಹೋಗ್ತದ. ಶ್ರೀಮಂತ ಮುಂದಿನ ಜನ್ಮಗಳ ಪುಣ್ಯ ಪ್ರಾಪ್ತಿದಿಂದ ದೊಡ್ಡ ಶ್ರೀಮಂತ ಆಗಿ ಹುಟ್ಟಿ ಅವಾಗ ಮತ್ತೆ ಹೊಡಮಳೆ ಮಠಕ್ಕೆ ಬಂದೆ ಅಂತಂದ್ರ ಶ್ರೀಮಂತದಿಂದ ಮತ್ತೊಂದಿಷ್ಟು ಕೊಟ್ಟೆ ಅಂತಂದ್ರ ಏನಾಗತಿ, ಜ್ಞಾನಕ್ಕೆ ಅಧಿಕಾರಿ ಆಗಿ ಮತ್ತೆ ನೀವು ಒಂದಿಷ್ಟು ಮಠಕ್ಕೆ ಬಂದಿ ಅಂತಂದ್ರ ಮುಕ್ತ ಆಗಿ ಹೋಗ್ತೀವೋ ಯಪ್ಪ. ಅದಕ್ಕಾಗೆ ವರಗುಣವಾವುದು ಉದ್ರಿ ಹೇಳುದು ವರಗುಣವಾವುದು ಮನುಷ್ಯನಿಗೆ ಕೊಡಂಗಿಲ್ಲ, ನಾವು ಹೇಳಂಗಿಲ್ಲ. ಉದಾರ ಕೊಡುವಂತ ಮನಸ್ಸು ಆ ಮಕ್ಕಳ ಕೈಯಾಗ ಕೊಟ್ಟು ನಮಸ್ಕಾರ ಮಾಡಿಸ್ತಿರ್ತಿರ್ಲಿಲ್ಲ, ಅದು ಚಟಾಡ್ತಿರ್ತಕ್ಕದ ಹಾಕಿ ಬಾಗಿ ಕೊಡ ಹೇಳಿ ಆ ರೀತಿಯಾಗಿ ಕೊಡುವುದನ್ನು ಕಲಿಬೇಕು, ಕೊಡಿಸುವುದನ್ನು ಕಲಿಸ್ಬೇಕು. ಅಂತ ಸಂಸ್ಕಾರದಿಂದ ನಾವೆಲ್ಲರೂ ಬಂದಂಥವ್ರು ಅದಿವು. ಯಾಕಂತಂದ್ರೆ ಅದು ನಮಗೆ ಬಹಳಷ್ಟು ಮುಖ್ಯದ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನೆರಡು ಪುಷ್ಪಗಳನ್ನು ಗುರುಚರಣ. ಇಲ್ಲಿಯವರೆಗೆ ಮಾಂತಯ್ಯ ಮಹಾಸ್ವಾಮಿಗಳು ಬಹಳ ಸುಂದರವಾಗಿ ಮನಮುಟ್ಟುವ ಹಾಗೆ ತಮ್ಮ ಪ್ರವಚನವನ್ನು ನೀಡಿದ್ದಾರೆ. ಆ ಪೂಜ್ಯರಿಗೆ ಶ್ರೀಮಠದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಅನಂತ ನಮಸ್ಕಾರಗಳು. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ತುಂಗಳ 360 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಪೇಜ್ ಫಾಲೋ ಮಾಡಿ. ನಿಮ್ಮ ಅನಿಸಿಕೆ, ಸಲಹೆ, ಸೂಚನೆಗಳನ್ನು ಕಮೆಂಟ್ ಮಾಡಿರಿ. ಧನ್ಯವಾದಗಳು.